ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟಿದ್ದಂತಹ ಪುಷ್ಪ ಅವರು ಸೊ ಈಗ ವಿತರಕ್ಕೆ ಕೂಡ ಆಗಿದ್ದಾರೆ. ಸಿನಿಮಾ ಜರ್ನಿ ಬಗ್ಗೆ ಏನ್ ಹೇಳ್ತಾರೆ ಅಂತ. ಅಮ್ಮ, ಈಗ ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟಿದ್ರಿ, ಸೊ ವಿತರಕ್ಕೆ ಆಗ್ತಾ ಇದ್ರಿ, ಈ ಇಡೀ ಇಂಡಸ್ಟ್ರಿಯ ಜರ್ನಿ ಹೆಂಗ್ ಅನಿಸ್ತಾ ಇದೆ ಅಂತ ನಿಮಗೆ? ಖುಷಿಯಾಗಿದೆ, ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಹಿಂಗೆ ಇದಕ್ಕೂ ಈ ಸಿನಿಮಾಗಳಿಗೂ ಮುಂದಿನ ಸಿನಿಮಾಗಳಿಗೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಎಲ್ಲರೂ ಖುಷಿಯಿಂದ ಸಿನಿಮಾ ನೋಡಿ ನಮಗೆಲ್ಲ ರಿಸಲ್ಟ್ ಹೇಳ್ತಾ ಬನ್ನಿ. ಡಿಸ್ಟ್ರಿಬ್ಯೂಷನ್ ಇರ್ಬೋದು, ನಾವು ಮಾಡಿದ್ದಿರ್ಬೋದು, ಎಲ್ಲ ಜನ ಕೊಡಬೇಕು ರಿಸಲ್ಟ್. ಜನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ. ಈಗ ನೀವು ನಿರ್ಮಾಪಕಿಯಾಗಿ ಬಂದಾಗಲೇ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ರಿ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಬ್ಬ ಮಹಿಳೆಯಾಗಿ ಬಂದು ಅದನ್ನ ರಿಸೀವ್ ಮಾಡುವಂಥದ್ದು, ಬರುವಂತಹ ಸಾಧ್ಯತೆಗಳನ್ನ ಎದುರಿಸುವಂಥದ್ದು ತುಂಬಾ ಕಷ್ಟಕರ ಆಗಿತ್ತು. ಸೊ ಈಗ ಹೆಂಗ್ ಅನಿಸ್ತಾ ಇದೆ ಈ ಜರ್ನಿಲಿ ಅಂತ? ಕಷ್ಟಕರ ಏನೂ ಆಗಿಲ್ಲ, ಸ್ವಲ್ಪ ಈಸಿಯಾಗಿ ಯಾವುದೂ ಇರಲ್ಲ. ಯಾವ ಕೆಲಸಕ್ಕೆ ಬಂದರೂ ಕಷ್ಟ ಇದ್ದೇ ಇರುತ್ತೆ. ಬಟ್ ಪ್ರಾಬ್ಲಮ್ಸ್ ಅಂತ ಆದಾಗ ನಾವು ಅದಕ್ಕೊಂದು ಆಲ್ಟರ್ನೇಟ್ ದಾರಿ ಹುಡ್ಕೊಂಡಿದ್ದೀವಿ ಅಷ್ಟೇ. ಥಿಯೇಟರ್ಸ್ ಪ್ರಾಬ್ಲಮ್ ಇತ್ತು, ಅದಕ್ಕೊಂದು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದೀವಿ. ನಿರ್ಮಾಪಕಿ ಆದ್ರಿ ಅಂದ್ರೆ ನೀವು ಮಹಿಳೆಯರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದಿಷ್ಟು ಸಾಧ್ಯತೆಗಳ ಬಗ್ಗೆ ತುಂಬಾ ಸರಿ ಮಾತಾಡಿದ್ರಿ. ಸೊ ಇಂಡಸ್ಟ್ರಿಯಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳನ್ನು ಮಾಡುವಂತ ಪ್ಲಾನ್ ಆಗಿರ್ಬೋದು, ಸಿನಿಮಾದ ವಿಚಾರಗಳನ್ನಾಗಿರ್ಬೋದು, ಹೆಂಗ್ ತಗೊಳ್ತಾ ಇದ್ರಿ? ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ತಾ ಇದ್ದೀರಿ? ಮಹಿಳಾ ಒಬ್ಬಳೇ ಮಾಡಬೇಕು ಅಂತ ಅಲ್ಲ, ಮಹಿಳೆದು ಸಿನಿಮಾ ಬಂದಿರೋದ್ರಿಂದ ನಾವೆಲ್ಲ ಖುಷಿಯಿಂದ ನೋಡೋಣ್ರಮ್ಮ ಅಂತ ಹುಡುಗಿರಿಗೆ ಹೇಳಿ. ಆಮೇಲೆ ಒಂದು ಮಹಿಳೆಗೆ ಆ ಥರ ಪಾತ್ರ ಸಿಕ್ಕಿದೆ ಅಂದರೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ಒಂದು ಹೆಮ್ಮೆ ಅಲ್ವಾ, ಹುಮ್ಮಸ್ ಅಲ್ವಾ. ಅದನ್ನು ಸಿನಿಮಾ ಮೂಲಕ ತೋರಿಸಿದ್ದಾರೆ. ನಮಗೆಲ್ಲ ಒಳಗಿದ್ರು ಆ ಹುಮ್ಮಸ್ ಯಾರಿಗೂ ತೋರಿಸ್ಕೊಳಕ್ಕಾಗಲ್ಲ, ಅವ್ರು ಸಿನಿಮಾಲಿ ತೋರಿಸಿದ್ದಾರೆ ಅಂತ ಹೇಳಿದ್ರು. ಯಶ್ ಅವರು ಅವಾಗಲೇ ಕೇಳಿದೆ ನಾನು, ಅಂದ್ರೆ ಹೀರೋ ಆದಾಗಿಂದ ಇಂಡಸ್ಟ್ರಿ ನೋಡ್ತಾ ಇದ್ರಿ, ಈಗ ನಿರ್ಮಾಪಕಿ ಆದ್ರೆ ಅವಾಗೂ ಸ್ವಲ್ಪ ಸವಾಲುಗಳನ್ನ ಎದುರಿಸಿದ್ರಿ, ಈಗ ವಿತರಕ್ಕೆ ಆಗಿದ್ರಿ. ಇಡೀ ಜರ್ನಿಲಿ ಹೆಂಗ್ ಅನಿಸ್ತಾ ಇದೆ? ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಹೇಗಿದೆ ಅಂತ ಅನಿಸ್ತಿದೆ ಅಂತ? ಸಿನಿಮಾನು ಥಿಯೇಟ್ರಿಗೆ ಹೋಗಿಲ್ಲ, ಹೋಗಿ ಥಿಯೇಟ್ರ್ಗಳಲ್ಲೆಲ್ಲ ಯಾವ್ಯಾವ ಥರ ಇರುತ್ತೆ ಅಂತ ಅದನ್ನ ಅನುಭವ ಆದ್ಮೇಲೆ ಹೇಳ್ತೀನಿ. ಈಗ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದೀನಿ, ಒಂದು ಪ್ರೆಸ್ ಮೀಟ್ ಕೊಡ್ತಾ ಇದ್ದೀನಿ ಅಷ್ಟೇ ಮಾಡಿರೋದು. ಈಗ ಹೆಂಗೆ ಅನುಭವ ಆಗುತ್ತೆ, ಥಿಯೇಟರ್ಸಲ್ಲಿ ಹೆಂಗಿರುತ್ತೆ, ಏನಿರುತ್ತೆ, ಯಾವ ಥರ ಮಾರ್ಕೆಟಿಂಗ್ ಇರುತ್ತೆ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ. ಕಲಾವಿದರಾಗಿ ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಇಂಥದ್ದೊಂದು ಪಾತ್ರ ಮಾಡ್ಬೇಕನ್ನುವಂಥ ಕನಸುಗಳಿರುತ್ತೆ, ಕನವರಿಕೆಗಳಿರುತ್ತೆ. ಬಟ್ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ನಿಮ್ಗಿರುವಂತಹ ಪ್ಲಾನ್ಸ್ ಏನ್ ಸವಾಲಿದೆ ಅಂದ್ರೆ? ಯಾವುದ್ರ ಬಗ್ಗೆ ಕೇಳ್ತೀವಿ? ಸಿನಿಮಾ ಮಾಡುವಂತದ್ರ ಬಗ್ಗೆ ಆಗಿರ್ಬೋದು, ಮತ್ತೆ ಸಿನಿಮಾದ ಜರ್ನಿನ ಮುಂದುವರಿಸುವಂತದ್ರ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಅನ್ನುವಂಥದ್ದು ಕಥೆಗಳಾಗಿರ್ಬೋದು, ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಟೋಟಲಿ ಒಬ್ಬ ಮಹಿಳೆಯಾಗಿ ನಿಮ್ಗಿರುವಂತ ಸವಾಲು ಏನಿದೆ? ಅದನ್ನ ಇವಾಗ ಹೇಳಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಮಾಡಿದಾಗ ಕೇಳಿ ಏನು ಇದ್ರ ಬಗ್ಗೆ ಅಂತ. ಈಗೆಲ್ಲ ಒಟ್ಟಿಗೆ ಕೇಳ್ಬಿಟ್ರೆ ಹೆಂಗೆ ಹೇಳಿ? ಪ್ಲಾನ್ಸ್ ತುಂಬಾ ಇರುತ್ತೆ, ಅದ್ ನಿಂಗೆ ಕೇಳಿ.